ರಾಹುಲ್ ಗಾಂಧಿ ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೋದಿ ಯಾವ ವ್ಯವಸ್ಥೆಯನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೋ ಆ ವ್ಯವಸ್ಥೆಯಲ್ಲಿನ ಹಿರಿಯ ಅಧಿಕಾರಿಗಳೇ ತಮಗೆ ಮಾಹಿತಿ ಒದಗಿಸುತ್ತಿದ್ದಾರೆ ಅಂತ ರಾಹುಲ್ ಅವರು ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರಿಂದಲೇ ತಮಗೆ ಸಂದೇಶಗಳು ಬರ್ತಿವೆ ಅಂತ ಹೇಳಿದ್ದಾರೆ. 1 ವರ್ಷದ ಒಳಗೆ ಮೋದಿ ಪ್ರಧಾನಿ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತಾನೂ ರಾಹುಲ್ ಗಾಂಧಿ ಹೇಳಿದ್ದಾರೆ. ವ್ಯವಸ್ಥೆಯ ಒಳಗೆ ಭುಗಿಲೇಳಬಹುದಾದ ಬಂಡಾಯ ತಪ್ಪಿಸೋಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಂತಹ ಸನ್ನಿವೇಶ ಸೃಷ್ಟಿ ಮಾಡಲೂಬಹುದು ಅಂತ ಹೇಳಿದ್ದಾರೆ. ಮುಖ್ಯ ಚುನಾವಣಾ ಆಯುಕ್ತರು ರಾಹುಲ್ ಗಾಂಧಿಗೆ ಮಾಹಿತಿ ಒದಗಿಸೋದು ನಿಜವಾಗಿಯೂ ಸಾಧ್ಯನಾ? ಅಧಿಕಾರಿಗಳು ರಾಹುಲ್ ಗಾಂಧಿಗೆ ತಿಳಿಯಬಾರದ ಎಲ್ಲ ಮಾಹಿತಿಯನ್ನ, ಗುಪ್ತಚರ ಮಾಹಿತಿಯನ್ನ ನೀಡ್ತಿರೋದು ನಿಜವಾಗಿಯೂ ಸಾಧ್ಯನಾ ಅನ್ನುವ ಎಲ್ಲ ಪ್ರಶ್ನೆಗಳು ಉದ್ಭವಿಸಿದ್ರು ರಾಹುಲ್ ನೀಡಿರುವ ಈ ಹೇಳಿಕೆ ಮಾತ್ರ ಸ್ಫೋಟಕವಾಗಿದೆ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಥವಾ ಪ್ರಧಾನಿ ಮೋದಿ ಪಟ್ಟವನ್ನ ಕಳೆದುಕೊಳ್ತಾರೆ ಅಂತ ರಾಹುಲ್ ಬಹಳ ವಿಶ್ವಾಸದಿಂದ ಹೇಳಿದ್ದಾರೆ. तो आप सोचती हैं कि इलेक्शन कमीशन फुली कंट्रोल्ड है? वो 3 साल पहले फुली कंट्रोल्ड है. चीफ इलेक्शन कमिश्नर के मैसेजेस मेरे पास आ रहे हैं. हेड ऑफ इंटेलिजेंस सिस्टम, सीनियर जुडिशरी, सारों के सारे रिवोल्ट कर रहे हैं, इंफॉर्मेशन दे रहे हैं हमें. तो जो कंट्रोल का सिस्टम था एक तरफ से, वो अंदर से सिस्टम मुझे इंफॉर्मेशन दे रहा है. मोदी जी के बारे में, शाह जी के बारे में, उनके बेटों के बारे में, मिनिस्टर्स के बारे में, अजीत डोवल के बारे में पूरा इंफॉर्मेशन है. धड़ाधड़ हमारे सिस्टम से आ रहा है. तो ये डायनामिक चल रही है. और आप देखना, मेरे अंदाजे से, मेरा असेसमेंट है, 1 साल के अंदर मोदी जी प्राइम मिनिस्टर नहीं होंगे. ನರೇಂದ್ರ ಮೋದಿ ಸಂಪೂರ್ಣವಾಗಿ ನಿಯಂತ್ರಿಸಿದ್ದ ವ್ಯವಸ್ಥೆ ಈಗ ಒಳಗಿನಿಂದ ಅಲುಗಾಡ್ತಾ ಇದೆ. ನಿಯಂತ್ರಣ ಕಳೆದು ಹೋಗಿದೆ ಮತ್ತು ಇದರ ಪರಿಣಾಮವಾಗಿ ಒಂದೋ ಮೋದಿ ರಾಜೀನಾಮೆ ನೀಡಬೇಕಾಗತ್ತೆ ಅಥವಾ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಲಾಗತ್ತೆ ಅಂತ ಹೇಳಿದ್ದಾರೆ. ಈಗ ಬೃಹತ್ ಆರ್ಥಿಕ ಸುನಾಮಿ ಬರ್ತಿದೆ. ಕಾರಣ ಅಂದ್ರೆ ಜಾಗತಿಕ ಆರ್ಥಿಕ ಏರಿಳಿತಗಳ ಎದುರು ಕೆಲಸ ಮಾಡ್ತಿದ್ದ ಭಾರತದ ರಕ್ಷಣಾ ವ್ಯವಸ್ಥೆಯನ್ನೇ ಬಿಜೆಪಿ ತೆಗೆದುಹಾಕಿದೆ ಅಂತ ಹೇಳಿದ್ದಾರೆ. ಒಂದ್ ಕಡೆಯಿಂದ ಬೃಹತ್ ಆರ್ಥಿಕ ಸುನಾಮಿ ಬರ್ತಾ ಇದೆ, ಬೆಲೆಗಳು ಏರ್ತಿದೆ. ಈಗ ನೋಡ್ತಿರೋದು ಬರೀ ಆರಂಭವನ್ನಷ್ಟೇ. ಜೀವಿತಾವಧಿಯಲ್ಲಿ ಎಂದಿಗೂ ನೋಡಿರದ ಆರ್ಥಿಕ ಬಿಕ್ಕಟ್ಟನ್ನ ಭಾರತ ಮುಂದೆ ಎದುರಿಸಲಿದೆ. ಇದನ್ನ ಯಾರೂ ತಡೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ.